ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ಪಾರಿವಾಳಗಳನ್ನು ಯಾರು ನೋಡಿಲ್ಲ ಹೇಳಿ? ಅದೆಷ್ಟೋ ಮಂದಿ ಪಾರಿವಾಳವನ್ನು ಸಾಕುತ್ತಾರೆ. ಆದರೆ ಕೆಲವೊಮ್ಮೆ ಪಾರಿವಾಳಗಳು ಆಗಾಗ್ಗೆ ಮನೆಗೆ ಬರುತ್ತಿರುತ್ತವೆ. ಹಾಗಾದರೆ ಇದು ಕೆಟ್ಟದ್ದು ಒಳ್ಳೆಯದು? ಈ ಬಗ್ಗೆ ಶಾಸ್ತ್ರಗಳು ಏನು ಹೇಳುತ್ತವೆ? ಇನ್ನು ಕೆಲವರು ಕೆಟ್ಟ ಸೂಚನೆ ಎಂದು ಹೇಳ್ತಾರೆ. ಈ ಗೊಂದಲ ಎಲ್ಲರಿಗೂ ಇದ್ದೇ ಇರುತ್ತೆ. ಅದರಂತೆ ಎಲ್ಲರೂ ಯೋಚನೆ ಮಾಡುವುದು ಒಳ್ಳೆಯದ ಕೆಟ್ಟದ ಅನ್ನುವಂತಹ ನೂರಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನಿಮಗೆ ಸಿಗಲಿದೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗಲಿದೆ. ಬನ್ನಿ ಹಾಗಾದರೆ ಮನೆಯೊಳಗೆ ಪಾರಿವಾಳ ಬಂದರೆ ಏನು ಅರ್ಥ, ಅದರಿಂದ ನಮಗೆ ಆಗುವಂತಹ ಶುಭ ಮತ್ತು ಅಶುಭದ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮ ಮನೆಗೆ ಪಾರಿವಾಳಗಳು ಬಂದರೆ ನಾನಾ ರೋಗಗಳು ಬರುತ್ತವೆ ಎನ್ನುತ್ತಾರೆ ಆರೋಗ್ಯ ತಜ್ಞರು. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಪಾರಿವಾಳ ಮನೆಗೆ ಬರುವುದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಶಾಸ್ತ್ರಗಳ ಪ್ರಕಾರ ಪಾರಿವಾಳ ಮನೆಗೆ ಬರುವುದು ಶುಭದ ಸಂಕೇತವಾಗಿದೆ. ಕೆಲವರು ಪಾರಿವಾಳ ಮನೆಗೆ ಬಂದರೆ ಮಂಗಳಕರವೆಂದು ನಂಬಿದರೆ, ಇನ್ನು ಕೆಲವರು ಮನೆಯ ಯಾವುದಾದರೊಂದು ಭಾಗದಲ್ಲಿ ಗೂಡನ್ನು ಕಟ್ಟಿದರೆ ಅದು ದುರಾದೃಷ್ಟದ ಸಂಕೇತ ಎಂದು ಹೇಳಲಾಗುತ್ತೆ. ಪಾರಿವಾಳವು ಮನೆಯ ಸುತ್ತಮುತ್ತ ತಿರುಗಾಡುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಇದು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ನಂಬಲಾಗುತ್ತೆ. ವಾಸ್ತು ಗ್ರಂಥಗಳ ಪ್ರಕಾರ ಪಾರಿವಾಳವು ಮನೆಯಿಂದ ಬಡತನವನ್ನು ತೆಗೆದುಹಾಕುತ್ತದೆ, ಏಕೆಂದರೆ ಈ ಪಕ್ಷಿಯನ್ನ ದೇವತಾ ಪಕ್ಷಿ ಎಂದು ಕರೆಯಲಾಗುತ್ತೆ. ಮನೆಯಲ್ಲಿ ಪಾರಿವಾಳಗಳನ್ನು ಸಾಕುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸಾಲದಿಂದ ಮುಕ್ತಿಯನ್ನು ಹೊಂದಲು ಮನೆಯ ವಿವಿಧ ಮೂಲೆಗಳಲ್ಲಿ ಪಾರಿವಾಳವನ್ನು ಸಾಕುವುದು ಒಳ್ಳೆಯದು ಎಂದು ಹೇಳಲಾಗುತ್ತೆ. ಪಾರಿವಾಳಗಳನ್ನು ವಾಸಿಸುವ ಕೋಣೆಯ ದಕ್ಷಿಣ ಮೂಲೆಯಲ್ಲಿ, ಅಡುಗೆ ಮನೆಯ ಉತ್ತರ ಮೂಲೆಯಲ್ಲಿ, ಮಲಗುವ ಕೋಣೆಯ ಪೂರ್ವ ಮೂಲೆಯಲ್ಲಿ ಸಾಕಬೇಕು ಎಂದು ಹೇಳಲಾಗುತ್ತೆ. ಆದರೆ ಪಾರಿವಾಳದ ಅಸ್ತಿತ್ವ ಹೊರಗಿನವರಿಗೆ ಗೊತ್ತಾಗಬಾರದು ಎಂದು ಹೇಳಲಾಗುತ್ತೆ. ಅವರಿಗೆ ತಿಳಿದರೆ ನಿಮಗೆ ಹಾನಿ ಎಂದು ಹೇಳಲಾಗುತ್ತದೆ ಗ್ರಂಥಗಳಲ್ಲಿ. ಈ ಪಾರಿವಾಳದ ಗೂಡು ಇಲ್ಲದೆ ಪಾರಿವಾಳ ನಿಮ್ಮ ಮನೆಗೆ ಬರುತ್ತಿದ್ದರೆ ಅದನ್ನು ಮಂಗಳಕರವೆಂದು ಹೇಳಲಾಗುತ್ತೆ. ಶಕುನ ಶಾಸ್ತ್ರದ ಪ್ರಕಾರ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಇದ್ದರೆ ಮನೆಗೆ ಆಗಾಗ ಪಾರಿವಾಳ ಬಂದು ಹೋಗುತ್ತದೆ. ಮನೆಗೆ ಬಂದ ಪಾರಿವಾಳಕ್ಕೆ ಆಹಾರವನ್ನು ತಿನ್ನಿಸಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದರಿಂದ ಜಾತಕದಲ್ಲಿ ಗುರು ಮತ್ತು ಬುಧನ ಸ್ಥಾನವು ಬಲಗೊಳ್ಳುತ್ತದೆ. ಇದಲ್ಲದೆ ಈ ಪಾರಿವಾಳದ ಆಗಮನದಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ. ಮುಂಜಾನೆ ಪಾರಿವಾಳದ ಸ್ವರವನ್ನು ಕೇಳಿದರೆ ಅದು ಪ್ರಯೋಜನಗಳನ್ನು ಪಡೆಯುವ ಸಂಕೇತ ಎಂದು ಹೇಳಲಾಗುತ್ತೆ. ಇನ್ನು ಮನೆಯಲ್ಲಿ ಪಾರಿವಾಳದ ಆಗಮನವು ಸಂತೋಷ ಮತ್ತು ಶಾಂತಿಯ ಬರುವಿಕೆಯ ಸೂಚಕವಾಗಿರುತ್ತೆ. ನೀವು ಕಡಿಮೆ ಸಮಯದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುತ್ತೀರಿ ಎನ್ನುವುದರ ಸಂಕೇತವಾಗಿರುತ್ತೆ. ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ಗ್ರಹದೋಷ ನಿವಾರಣೆಯಾಗುತ್ತದೆ. ಆದರೆ ಪಾರಿವಾಳಗಳಿಗೆ ಮನೆಯ ಮೇಲ್ಛಾವಣಿಯ ಮೇಲೆ ಆಹಾರವನ್ನು ನೀಡಬಾರದು. ಬದಲಿಗೆ ಮನೆಯ ಅಂಗಳದಲ್ಲಿ ಆಹಾರವನ್ನು ನೀಡಬೇಕು. ಇದರಿಂದ ರಾಹು ಗ್ರಹ ದೋಷವು ನಿವಾರಣೆಯಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಾರಿವಾಳಕ್ಕೆ ಆಹಾರವನ್ನು ಹಾಕುವುದರಿಂದ ಗ್ರಹದೋಷಗಳು ನಿವಾರಣೆಯಾಗುತ್ತವೆ. ವ್ಯಕ್ತಿಯ ಜಾತಕದಲ್ಲಿ ಬುಧ ದುರ್ಬಲನಾಗಿದ್ದರೆ ಅವನು ಖಂಡಿತವಾಗಿ ಪಾರಿವಾಳಕ್ಕೆ ಆಹಾರವನ್ನು ನೀಡಬೇಕು. ಹೀಗೆ ಮಾಡುವುದರಿಂದ ಬುಧಗ್ರಹದ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ. ಪಾರಿವಾಳಗಳಿಗೆ ಆಹಾರವನ್ನು ನೀಡುವುದರಿಂದ ಹಣದ ಸಮಸ್ಯೆ ದೂರವಾಗುತ್ತದೆ. ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಎಂದು ಹೇಳಲಾಗುತ್ತೆ. ಅತಿ ಮುಖ್ಯವಾಗಿ ಪಾರಿವಾಳವು ಮನೆಯಲ್ಲಿ ಮೊಟ್ಟೆಯನ್ನು ಇಡುವುದು ಒಳ್ಳೆಯ ಸಂಕೇತವೆಂದು ಹೇಳಲಾಗುತ್ತೆ. ಆದರೆ ಪಾರಿವಾಳವು ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಗೂಡನ್ನು ಕಟ್ಟಲು ಪ್ರಾರಂಭಿಸಿದರೆ ಅದು ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ. ಅದು ನಿಮ್ಮ ಮನೆಗೆ ಬಡತನವನ್ನು ತರುವ ಸೂಚಕವಾಗಿರುತ್ತೆ. ನೀವು ಆರ್ಥಿಕವಾಗಿ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಪಾರಿವಾಳದ ಗೂಡು ಇರುವುದು ಅಶುಭ. ಮನೆಯ ಬಾಲ್ಕನಿ ಅಥವಾ ಟೆರೆಸ್ನಲ್ಲಿ ಗೂಡು ಇದೆ ಎಂದಾದರೆ ಆ ಪಾರಿವಾಳವು ತನ್ನೊಂದಿಗೆ ದುರಾದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆ. ಅದು ಅಶುಭವನ್ನು ತರುತ್ತದೆ ಎನ್ನುವಂತಹ ನಂಬಿಕೆ. ನಿಮ್ಮ ಕೆಲಸದಲ್ಲಿ ಕುಂಠಿತವಾಗುತ್ತದೆ. ನಿಮಗೆ ಹಣದ ನಷ್ಟ ಸಂಭವಿಸುತ್ತದೆ. ಮನೆಯಲ್ಲಿ ರಾಹು ಪ್ರವೇಶದಿಂದ ನಿಮ್ಮ ಮನೆ ನಿರ್ಜನವಾಗುತ್ತದೆ. ಸುಖ ಸುಮ್ಮನೆ ಮನೆಯಲ್ಲಿ ಕಿರಿಕಿರಿಗಳು ಪ್ರಾರಂಭವಾಗುತ್ತವೆ. ಹಾಗಾಗಿ ಗೂಡು ಕಟ್ಟದಂತೆ ನೋಡಿಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.